ಒಂದು ಕ್ಷಣ ಆ ದೃಶ್ಯವನ್ನ ಕಲ್ಪಿಸ್ಕೊಳ್ಳೋಣ. ಅಚ್ಚ ಹಸಿರಿನಿಂದ ಕಂಗೊಳಿಸೋ ಒಂದು ದಟ್ಟವಾದ ಕಾಡು. ಕೈಯಲ್ಲಿ ಯಾವ ಆಧುನಿಕ ಉಪಕರಣಗಳೂ ಇಲ್ಲ. ತಾಪಮಾನ ಅಳೆಯೋ ಯಂತ್ರಗಳಿಲ್ಲ. ಹವಾಮಾನ ಮುನ್ಸೂಚನೆ ಕೊಡೋ ಸಾಧನಗಳೂ ಇಲ್ಲ. ಹೌದು, ಯಾವ ಟೆಕ್ನಾಲಜಿನೂ ಇರ್ಲಿಲ್ಲ ಅಲ್ಲಿ. ಖಂಡಿತ. ಓದಲು ಬರೆಯಲು ಬಾರದ ಬರಿಗಾಲಿನಲ್ಲಿ ನಡೆಯೋ ಒಬ್ಬ ಮಹಿಳೆ ಆ ಕಾಡಿನೊಳಗೆ ಹೆಜ್ಜೆ ಹಾಕ್ತಿದ್ದಾರೆ. ಆದ್ರೆ ಆ ದಟ್ಟಾರಣ್ಯದ ಲಕ್ಷಾಂತರ ಮರಗಳ ನಡುವೆ ಯಾವ ಮರಕ್ಕೆ ನೀರಿನ ಕೊರತೆ ಇದೆ, ಯಾವ ಮರದ ಬೇರುಗಳಲ್ಲಿ ಪೋಷಕಾಂಶಗಳ ವಿನಿಮಯ ನಡೀತಿದೆ, ಯಾವ ಬೀಜ ಮಣ್ಣಿಗೆ ಬೀಳಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನೋದು ಅವರಿಗೆ ಅತ್ಯಂತ ನಿಖರವಾಗಿ ತಿಳಿದಿದೆ. ಕರೆಕ್ಟ್. ಇದು ಯಾವುದೋ ಫ್ಯಾಂಟಸಿ ಕತೆ ತರ ಕೇಳಿಸ್ತಿದೆ ಅಲ್ವಾ? ಹೌದು. ಆದ್ರೆ ಇದು ಕಥೆ ಅಲ್ಲ. ಇದು ನಮ್ಮದೇ ಕಾಲದಲ್ಲಿ ಬದುಕಿದ್ದ ಲಕ್ಷಾಂತರ ಮರಗಳನ್ನ ತಮ್ಮ ಕೈಯಾರೆ ಬೆಳೆಸಿದ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡರ ವಾಸ್ತವಿಕ ಬದುಕು. ನಿಜ. ಅವರು ಕೇವಲ ಗಿಡಗಳನ್ನ ನೆಟ್ಟವರಲ್ಲ. ಅಂದ್ರೆ ಇಡೀ ಅರಣ್ಯ ವ್ಯವಸ್ಥೆಯನ್ನೇ ಜೀವಂತವಾಗಿರಿಸಿದವರು. ಅವರನ್ನ ಅರಣ್ಯದ ವಿಶ್ವಕೋಶ ಅಥವಾ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತಾನೆ ಕರೀತಾರೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ತುಳಸಿಗೌಡರ ಜೀವಿತಾವಧಿಯ ಸಾಧನೆಗಳ ಕುರಿತಾದ ಬೇರೆ ಬೇರೆ ಸಂಶೋಧನಾ ವರದಿಗಳು, ಲೇಖನಗಳು ಮತ್ತು ಹಲವಾರು ಪ್ರಕಟಣೆಗಳನ್ನು ಆಧರಿಸಿ ಚರ್ಚೆ ಮಾಡಲಿದ್ದೇವೆ. ಅಂದ್ರೆ ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದ ಒಬ್ಬ ಮಹಿಳೆ ತಮ್ಮ ಸಾಂಪ್ರದಾಯಿಕ ಬುಡಕಟ್ಟು ಜ್ಞಾನವನ್ನ ಬಳಸಿ ಆಧುನಿಕ ಪರಿಸರ ವಿಜ್ಞಾನಕ್ಕೆ ಸವಾಲೆಸೆಯುವಷ್ಟು ನಿಖರವಾಗಿ ಒಂದು ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನ ಹೇಗೆ ಮರುಸೃಷ್ಟಿಸಿದ್ರು ಅನ್ನೋದನ್ನ ನಾವು ಅನ್ವೇಷಿಸಬೇಕಾಗಿದೆ. ಖಂಡಿತ. ಇದು ಇವತ್ತಿನ ವಿದ್ಯಾರ್ಥಿಗಳಿಗೆ, ಪರಿಸರಾಸಕ್ತರಿಗೆ ಒಂದು ಅದ್ಭುತವಾದ ಪಾಠ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಾವು ಸಾಮಾನ್ಯವಾಗಿ ವಿಜ್ಞಾನ ಅಂದ್ರೆ ಅದು ಲ್ಯಾಬ್ಗಳಲ್ಲಿ, ರಿಸರ್ಚ್ ಪೇಪರ್ಗಳಲ್ಲಿ ಮಾತ್ರ ಇರುತ್ತೆ ಅಂತ ನಂಬಿದ್ವಿ ಅಲ್ವಾ? ಹೌದು, ಅದೇ ನಮ್ಮ ತಪ್ಪು ಕಲ್ಪನೆ. ಆದ್ರೆ ಇಂದಿನ ಈ ಚರ್ಚೆ ನಮ್ಮ ಆ ನಂಬಿಕೆಯನ್ನೇ ಅಲುಗಾಡಿಸಲಿದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮುನ್ನ ನನಗೆ ಕಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಅವರಿಗೆ ಈ ಅಗಾಧವಾದ ಜ್ಞಾನ ಎಲ್ಲಿಂದ ಒಲಿಯಿತು? ಉತ್ತರ ಕನ್ನಡ ಜಿಲ್ಲೆಯ ಹೊನ್ನೊಲ್ಲಿ ಗ್ರಾಮದ ಹಾಲಕ್ಕಿ ಒಕ್ಕಲಿಗ ಅನ್ನೋ ಬುಡಕಟ್ಟು ಸಮುದಾಯದ ಹಿನ್ನೆಲೆಯವರದು. ನನಗಿರೋ ಕುತೂಹಲ ಏನಂದ್ರೆ, ಕೇವಲ ಕಾಡಿನ ಪಕ್ಕ ವಾಸವಿದ್ದ ಮಾತ್ರಕ್ಕೆ ಇಷ್ಟೊಂದು ಆಳವಾದ ವೈಜ್ಞಾನಿಕ ವಿಚಾರಗಳು ಅರ್ಥವಾಗೋಕ್ಕೆ ಸಾಧ್ಯನಾ? ಆ ಪ್ರಶ್ನೆ ಸಹಜ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಜೀವನ ವಿಧಾನವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಇದೊಂದು ಮಾತೃಪ್ರಧಾನ ವ್ಯವಸ್ಥೆ ಇರುವ ಸಮಾಜ. ಓ, ಮಾತೃಪ್ರಧಾನ್. ಹೌದು. ಅಂದ್ರೆ ಕುಟುಂಬದ ನಿರ್ಧಾರಗಳಲ್ಲಿ ಮತ್ತು ಪ್ರಕೃತಿಯ ಒಡನಾಟದಲ್ಲಿ ಮಹಿಳೆಯರ ಪಾತ್ರ ಬಹಳ ಹಿರಿಯದು. ಈ ಸಮುದಾಯದವರು ನಿಸರ್ಗವನ್ನ ಕೇವಲ ತಮ್ಮ ಉಪಯೋಗಕ್ಕಾಗಿ ಇರೋ ಒಂದು ಸಂಪನ್ಮೂಲ ಅಂತ ಎಂದಿಗೂ ಭಾವಿಸೋದಿಲ್ಲ. ಬದಾದ್ರಿ ನಿಸರ್ಗವನ್ನ ತಮ್ಮದೇ ಕುಟುಂಬದ ಒಂದು ಅಂಗ ಅಂತ ನಂಬ್ತಾರ ಅಲ್ವಾ? ಎಕ್ಸಾಕ್ಟ್ಲಿ. ಅದೊಂದು ಜೀವಂತ ಸಂಬಂಧ. ಅಂದ್ರೆ ಅವರ ಪಾಲಿಗೆ ಕಾಡು ಕೇವಲ ಉರುವಲು ತರೋ ಜಾಗವಾಗಿರ್ಲಿಲ್ಲ, ಅದು ಅವರ ಮನೆಯೇ ಆಗಿತ್ತು. ತುಳಸಿಗೌಡರು ತಮ್ಮ 2ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡ್ರು. ಬಡತನದ ಬೇಗೆಯಿಂದಾಗಿ ತಾಯಿಯೊಂದಿಗೆ ದಿನಗೂಲಿ ನೌಕರಿಯ ಮೂಲಕ ಅಗಸೂರು ನರ್ಸರಿ ಸೇರಿದ್ರು ಅಂತ ರಿಪೋರ್ಟ್ಸ್ ಹೇಳುತ್ತೆ. ಹೌದು, ಸಣ್ಣ ವಯಸ್ಸಿನಲ್ಲೇ ಪತಿಯನ್ನು ಕಳೆದುಕೊಂಡ್ರು. ಇಷ್ಟೆಲ್ಲ ವೈಯಕ್ತಿಕ ನೋವುಗಳ ನಡುವೆಯೂ ಅವರು ನೆಮ್ಮದಿ ಕಂಡ್ಕೊಂಡಿದ್ದು ಮರ ಗಿಡಗಳ ನಡುವೆ. ನಿಜ. ಮತ್ತು ಈ ಒಡನಾಟದಿಂದಲೇ ಅವರ ಜ್ಞಾನ ವಿಸ್ತಾರವಾಯಿತು. ಹಾಲಕ್ಕಿ ಸಮುದಾಯದ ಬಗ್ಗೆ ನಾವು ಗಮನಿಸಬೇಕಾದ ಅತ್ಯಂತ ಅಚ್ಚರಿಯ ವಿಚಾರ ಹೊಂದಿದ್ದ ಗೊತ್ತಾ? ಏನದು? ಅವರು ರೋಗ ಬಂದಾಗ ಔಷಧ ಹುಡುಕೊಂಡು ಹೋಗೋರಲ್ಲ. ಬದಲಾಗಿ ರೋಗ ಬರದಂತೆ ತಡೆಯೋದಕ್ಕೆ ತಮ್ಮ ದೈನಂದಿನ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿಭಿನ್ನ ಔಷಧೀಯ ಸಸ್ಯಗಳನ್ನು ಬಳಸುತ್ತಾರೆ. 300ಕ್ಕೂ ಹೆಚ್ಚು ಸಸ್ಯಗಳು? ಒಂದು ನಿಮಿಷ, ನಾನಿಲ್ಲೊಂದು ಪ್ರಶ್ನೆ ಕೇಳಲೇಬೇಕು. ಕೇಳಿ. ಆಧುನಿಕ ಸಸ್ಯಶಾಸ್ತ್ರದಲ್ಲಿ ನಾವು ಸಸ್ಯಗಳನ್ನ ವರ್ಗೀಕರಿಸೋಕೆ, ಅವುಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ಅರಿಯೋಕೆ ದೊಡ್ಡ ದೊಡ್ಡ ಲ್ಯಾಬ್ಗಳನ್ನ ಬಳಸ್ತೇವೆ. ಆದ್ರೆ ಈ ಸಮುದಾಯಕ್ಕೆ ಯಾವ ಗಿಡದಲ್ಲಿ ಯಾವ ಔಷಧೀಯ ಗುಣ ಇದೆ ಅನ್ನೋದು ಹೇಗೆ ತಿಳಿಯಿತೋ? ಅದೇ ನೋಡಿ ವಿಶೇಷ. ಇದೇನೋ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಒಂದು ಓಪನ್ ಸೋರ್ಸ್ ಲೈಬ್ರರಿ ಇದ್ದಂತಿದೆಯಲ್ವಾ? ನಿಖರವಾಗಿ ಹೇಳಿದ್ರಿ. ಆಧುನಿಕ ವಿಜ್ಞಾನ ಸಸ್ಯಗಳನ್ನು ವಿಭಜಿಸಿ ಕಲಿಯುತ್ತೆ. ಆದರೆ ಹಾಲಕ್ಕಿ ಸಮುದಾಯದವರ ಜ್ಞಾನ ಸಾವಿರಾರು ವರ್ಷಗಳ ನಿರಂತರ ವೀಕ್ಷಣೆ ಮತ್ತು ಅನುಭವದ ಆಧಾರದ ಮೇಲೆ ನಿಂತಿದೆ. ಒಂದು ನಿರ್ದಿಷ್ಟ ಸಸ್ಯ ಬೇಸಿಗೆಯಲ್ಲಿ ಹೇಗೆ ವರ್ತಿಸುತ್ತೆ, ಮಳೆಗಾಲದಲ್ಲಿ ಅದರ ಎಲೆಗಳ ಬಣ್ಣ ಹೇಗೆ ಬದಲಾಗುತ್ತೆ, ಯಾವ ಪ್ರಾಣಿಗಳು ಆ ಗಿಡದ ಬಳಿ ಬರ್ತವೆ, ಇವೆಲ್ಲವನ್ನೂ ಅವರು ತಲೆಮಾರುಗಳಿಂದ ಗಮನಿಸ್ತಾ ಬಂದಿದ್ದಾರೆ. ಅಬ್ಬಾ, ಅಂದ್ರೆ ನಿರಂತರವಾದ ಅಬ್ಸರ್ವೇಷನ್. ಹೌದು. ತುಳಸಿಗೌಡರು
ಈ ಅನುಭವಜನ್ಯ ಜ್ಞಾನದ ಅತಿ ದೊಡ್ಡ ಪ್ರತಿನಿಧಿಯಾಗಿದ್ರು. ಇಂದಿನ ವಿದ್ಯಾರ್ಥಿಗಳು ಕಲಿಬೇಕಾದ ಮೊದಲ ಪಾಠವೇ ಇದು. ನಿಜವಾದ ಪರಿಣಿತಿ ಕೇವಲ ಪುಸ್ತಕದ ಪುಟಗಳಿಂದ ಬರೋದಿಲ್ಲ. ಖಂಡಿತ. ನಾವು ಅಧ್ಯಯನ ಮಾಡೋ ವಿಷಯದೊಂದಿಗೆ ಬೆಳೆಸ್ಕೊಳ್ಳುವ ಆಳವಾದ ಒಡನಾಟದಿಂದ ಬರುತ್ತೆ. ಈ ನಿಸರ್ಗದೊಂದಿಗಿನ ಆಳವಾದ ನಂಟಿನಿಂದಾಗಿಯೇ ಕಾಡಿನೊಳಗಿನ ಪ್ರತಿಯೊಂದು ಮರಗಳ ನಡುವಿನ ಸಂವಹನವನ್ನ ಅವರು ಅರ್ಥ ಮಾಡ್ಕೊಂಡಿದ್ರು ಅನ್ಸುತ್ತೆ. ಖಂಡಿತವಾಗಿಯೂ. ಇಲ್ಲೊಂದು ಅಚ್ಚರಿಯ ವಿಚಾರಿದೆ. ನಾವು ಮೂಲಗಳಲ್ಲಿ ಓದಿದ ಹಾಗೆ ತುಳಸಿಗೌಡರಿಗೆ ಕಾಡಿನ ತಾಯಿ ಮರ ಅಥವಾ ಮದರ್ ಟ್ರೀ ಅನ್ನೋದನ್ನ ಗುರುತಿಸೋ ಅದ್ಭುತ ಸಾಮರ್ಥ್ಯ ಇತ್ತಂತೆ. ಹೌದು. ಈ ತಾಯಿ ಮರಗಳು ಕಾಡಿನ ಅತ್ಯಂತ ಹಳೆಯ ಮತ್ತು ದೊಡ್ಡ ಮರಗಳಾಗಿರ್ತವೆ. ಆದ್ರೆ ಇಡೀ ಕಾಡಿನಲ್ಲಿ ಸಾವಿರಾರು ದೊಡ್ಡ ಮರಗಳಿರ್ತವಲ್ವಾ, ಅವುಗಳಲ್ಲಿ ನಿಖರವಾಗಿ ತಾಯಿ ಮರ ಯಾವುದು ಅಂತ ಅವರು ಹೇಗೆ ಪತ್ತೆ ಹಚ್ತಿದ್ರು? ಇದು ಪರಿಸರ ವಿಜ್ಞಾನದ ಅತ್ಯಂತ ರೋಚಕ ಪರಿಕಲ್ಪನೆ. ವಿಜ್ಞಾನದ ಪ್ರಕಾರ ಕಾಡಿನ ನೆಲದಡಿ ಬೇರು ಮತ್ತು ಶಿಲೀಂಧ್ರಗಳ ಫಂಗೈ ಒಂದು ಬೃಹತ್ ಸಂಪರ್ಕ ಜಾಲವಿರುತ್ತೆ. ಓಕೆ. ಇದೊಂದು ಮಣ್ಣಿನ ಆಳದಲ್ಲಿ ಹೆಣೆದುಕೊಂಡಿರೋ ಸಂಕೀರ್ಣವಾದ ವ್ಯವಸ್ಥೆ. ತಾಯಿ ಮರಗಳು ಈ ಜಾಲದ ಪ್ರಧಾನ ಕೇಂದ್ರಗಳಾಗಿರ್ತವೆ. ಕಾಡಿನಲ್ಲಿರೋ ಸಣ್ಣ ಸಸಿಗಳಿಗೆ ಬಿಸಿಲು ಸಿಗದೇ ಇದ್ದಾಗ ಅಥವಾ ಪೋಷಕಾಂಶಗಳ ಕೊರತೆಯಾದಾಗ ಈ ತಾಯಿ ಮರಗಳು ಮಣ್ಣಿನೊಳಗಿನ ಆ ಜಾಲದ ಮೂಲಕ ಸಾರಜನಕ, ನೀರು ಮತ್ತು ಇತರ ಪೋಷಕಾಂಶಗಳನ್ನ ಆ ಸಣ್ಣ ಸಸಿಗಳಿಗೆ ರವಾನಿಸ್ತವೆ. ವಾವ್! ಇದನ್ನೇ ನಾನು ಇಂದಿನ ತಂತ್ರಜ್ಞಾನದ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ತಾಯಿ ಮರ ಇಡೀ ಕಾಡಿನ ನೆಟ್ವರ್ಕ್ನ ಒಂದು ಮೇನ್ ಸರ್ವರ್ ಇದ್ದಂತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಅದು ತನ್ನ ಸುತ್ತಲಿನ ಹೊಸ ಸಸಿಗಳಿಗೆ ಅಗತ್ಯವಿರುವ ಜೀವದಾಯಿನಿ ಡೇಟಾ ಪೋಷಕಾಂಶಗಳನ್ನ ನಿರಂತರವಾಗಿ ಪೂರೈಸುತ್ತಿರುತ್ತೆ. ಕರೆಕ್ಟ್. ಆದ್ರೆ ಇಲ್ಲಿ ಅಚ್ಚರಿಯ ವಿಚಾರ ಏನಂದ್ರೆ, ಈ ಭೂಮಿಯಡಿಯ ಸಂಪರ್ಕ ಜಾಲವನ್ನ ವಿಜ್ಞಾನಿಗಳು ಸೂಕ್ಷ್ಮದರ್ಶಕಗಳನ್ನ ಮೈಕ್ರೋಸ್ಕೋಪ್ಸ್ ಬಳಸಿ ಕಂಡುಹಿಡಿದ್ರು. ಆದರೆ ತುಳಸಿಗೌಡರು ಯಾವುದೇ ಉಪಕರಣಗಳಿಲ್ಲದೆ ಈ ಸಂಪರ್ಕ ಜಾಲದ ಕೇಂದ್ರವನ್ನ ಗುರುತಿಸ್ತಿದ್ರು. ಅಲ್ಲಿಗೆ ನಾನು ಬರ್ತಿರೋದು. ಖಂಡಿತ ಇದು ಅದ್ಭುತ. ಆದರೆ ನನಗೊಂದು ಅನುಮಾನ. ವಿಜ್ಞಾನಿಗಳು ಮಣ್ಣು ಪರೀಕ್ಷೆ ಮಾಡಿ, ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಇದೆಲ್ಲವನ್ನು ಕಂಡುಹಿಡಿತಾರೆ. ಮಣ್ಣಿನ ಅಡಿಯಲ್ಲಿ ನಡೆಯೋ ಪ್ರಕ್ರಿಯೆಯನ್ನ, ಕಣ್ಣಿಗೆ ಕಾಣದ ಆ ಜಾಲವನ್ನ ಆ ಬರಿಗಾಲಿನ ಮಹಿಳೆ ಕಾಡಿನಲ್ಲಿ ನಿಂತು ಹೇಗೆ ಗುರುತಿಸ್ತಿದ್ರು? ಇದೇನು ಕೇವಲ ಅದೃಷ್ಟನೋ ಅಥವಾ ಇದ್ರ ಹಿಂದೆ ಅವರದೇ ಆದ ಏನಾದ್ರೂ ಲೆಕ್ಕಾಚಾರ ಇತ್ತಾ? ಇದು ಅದೃಷ್ಟ ಖಂಡಿತ ಅಲ್ಲ. ಇದೇ ಅವರ ಸೂಕ್ಷ್ಮ ವೀಕ್ಷಣೆಯ ಶಕ್ತಿ. ಅವರು ಮಣ್ಣಿನೊಳಗಿನ ಜಾಲವನ್ನ ಕಣ್ಣಿನಿಂದ ನೋಡ್ತಿರಲಿಲ್ಲ. ಬದಲಾಗಿ ಆ ಜಾಲದ ಪರಿಣಾಮವನ್ನ ಹೊರಗಿನ ಪರಿಸರದಲ್ಲಿ ನೋಡ್ತಿದ್ರು. ಅಂದ್ರೆ ಒಂದು ದೊಡ್ಡ ಮರದ ಸುತ್ತಮುತ್ತಲಿನ ಸಣ್ಣ ಸಸಿಗಳು ಎಷ್ಟು ಆರೋಗ್ಯವಾಗಿ ಬೆಳಿತಿವೆ, ಆ ನಿರ್ದಿಷ್ಟ ಮರದ ಸುತ್ತಲಿನ ಮಣ್ಣಿನ ತೇವಾಂಶ ಹೇಗಿದೆ, ಬರಗಾಲ ಬಂದಾಗಲೂ ಯಾವ ಮರದ ಸುತ್ತಲಿನ ಸಸಿಗಳು ಹಸಿರಾಗಿವೆ ಅನ್ನೋದನ್ನ ಅವರು ಗಮನಿಸ್ತಿದ್ರು. ಇದನ್ನ ಆಧರಿಸಿ ಅವರು ತಾಯಿ ಮರವನ್ನ ನಿಖರವಾಗಿ ಪತ್ತೆ ಹಚ್ತಿದ್ರು. ಅಬ್ಬಾ! ಕೇವಲ ಕಣ್ಣೋಟದಿಂದಲೇ ಇಡೀ ಕಾಡಿನ ಆರೋಗ್ಯದ ನಕ್ಷೆಯನ್ನ ಅವರು ಮನಸ್ಸಿನಲ್ಲಿ ಬಿಡಿಸ್ಕೊಳ್ತಿದ್ರು ಎಂದಾಯ್ತು. ಅಷ್ಟೇ ಅಲ್ಲ, ತಾಯಿ ಮರದಿಂದ ಬೀಜಗಳನ್ನು ಸಂಗ್ರಹಿಸೋದು ಬಹಳ ಮುಖ್ಯ. ಆದರೆ ಅದನ್ನ ಯಾವಾಗ ಸಂಗ್ರಹಿಸಬೇಕು ಅನ್ನೋದು ಮತ್ತೂ ಮುಖ್ಯ. ಬೀಜಗಳ ಮೊಳಕೆಯೊಡೆಯುವಿಕೆಯ ಉತ್ತುಂಗದ ಸಮಯದಲ್ಲಿ ಮಾತ್ರ, ಪೀಕ್ ಜರ್ಮಿನೇಷನ್ ಟೈಮ್ನಲ್ಲಿ ಮಾತ್ರ ಅವುಗಳನ್ನು ಸಂಗ್ರಹಿಸಬೇಕು. ಆಗ ಮಾತ್ರ ಆ ಸಸಿಗಳು ಬದುಕಿ ಉಳಿಯುವ ಪ್ರಮಾಣ ಅತಿ ಹೆಚ್ಚಿರುತ್ತೆ. ತುಳಸಿಗೌಡರಿಗೆ ಆ ನಿಖರವಾದ ಸಮಯ ಕರಗತವಾಗಿತ್ತು. ಇದೇ ನನಗೆ ಅರಗಿಸ್ಕೊಳ್ಳೋಕೆ ಕಷ್ಟವಾಗೋದು. ಅವರ ಕೈಯಲ್ಲಿ ಯಾವುದೇ ಕ್ಯಾಲೆಂಡರ್ ಇರಲಿಲ್ಲ, ತಾಪಮಾನ ಅಳೆಯೋ ಮಾಪಕಗಳಿರಲಿಲ್ಲ. ಆದ್ರೂ ಆ ನಿರ್ದಿಷ್ಟ ಮರದ ಬೀಜ ಯಾವ ತಿಂಗಳ, ಯಾವ ವಾರದಲ್ಲಿ ಪಕ್ವಕ್ಕೆ ಬರುತ್ತೆ ಅಂತ ಅವರಿಗೆ ಹೇಗೆ ತಿಳಿಯುತ್ತಿತ್ತು? ಅದು ಅವರ ಅನುಭವ. ಅವರು ಮರಗಳ ಹೂವು ಅರಳುವಿಕೆ, ಎಲೆಗಳು ಉದುರುವಿಕೆ ಮತ್ತು ಹಕ್ಕಿಗಳ ಚಲನವಲನವನ್ನ ನೋಡಿಯೇ ಸಮಯವನ್ನ ಅಳೆಯುತ್ತಿದ್ರು ಅನ್ಸುತ್ತೆ. ಇದು ಅಕ್ಷರಶಃ ಮರದ ಭಾಷೆಯನ್ನ ಓದೋ ಕಲೆ. ಹೌದು. ಆದರೆ ಬೀಜಗಳನ್ನ ಸರಿಯಾದ ಸಮಯಕ್ಕೆ ಆರಿಸೋದು ಕೇವಲ ಮೊದಲ ಹೆಜ್ಜೆ ಮಾತ್ರ. ಆ ಕಾಡಿನ ಬೀಜಗಳನ್ನ ಜೀವಂತ ಕಾಡಾಗಿ ಒಂದು ಮಹಾವೃಕ್ಷವಾಗಿ ಪರಿವರ್ತಿಸಲು ಅವರ ಕೈಯಲ್ಲಿದ್ದ ಆ ನಿಖರವಾದ ಮ್ಯಾನ್ಯಲ್ ಪ್ರಕ್ರಿಯೆ, ಹಸ್ತಚಾಲಿತ ಪ್ರಕ್ರಿಯೆ, ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸ್ತೆ. ಪ್ರತಿಯೊಂದು ಸಸ್ಯ ಪ್ರಭೇದಕ್ಕೂ ಅವರು ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಿದ್ರು. ಒಂದು ಗಿಡದ ಬೀಜವನ್ನ ಬಿತ್ತಿದ ಹಾಗೆ ಇನ್ನೊಂದು ಗಿಡದ ಬೀಜವನ್ನ ಅವರು ಬಿತ್ತುತ್ತಿರಲಿಲ್ಲ. ಸರಿಯಾಗಿ ನೆನಪಿಸಿದ್ರಿ. ನಮ್ಮ ಮೂಲಗಳಲ್ಲಿರೋ ವಿವರಗಳ ಪ್ರಕಾರ ಅವರ ಬೀಜ ಸಂಸ್ಕರಣಾ ವಿಧಾನಗಳು ಇಂದಿನ ಅತ್ಯುನ್ನತ ಲ್ಯಾಬ್ ಪ್ರೋಟೋಕಾಲ್ಸ್ ತರಹಾನೇ ಇವೆ. ಹೌದು, ಖಂಡಿತ. ಇಲ್ಲೇ ನೋಡಿ, ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ಉದಾಹರಣೆಗೆ ಬಿದಿರಿನ ವಿಚಾರವನ್ನೇ ತೆಗೆದುಕೊಳ್ಳೋಣ. ಬಿದಿರಿನ ಬೀಜಗಳು ಕೇವಲ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾತ್ರ ಸಿಗುತ್ತವೆ ಅಂತ ವರದಿಗಳು ಹೇಳುತ್ತವೆ.
4 ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಆ ಬೀಜಗಳು ಬಿಳಿ ಆಗುವವರೆಗೆ ಸ್ವತಃ ಕೈಯಿಂದ ಉಜ್ಜಿ ಸ್ವಚ್ಛಗೊಳಿಸ್ತಿದ್ರು. ಆಮೇಲೆ 20-25 ದಿನಗಳ ಕಾಲ ಅವುಗಳನ್ನ ಮೊಳಕೆ ಒಡೆಯಲು ಬಿಡೋ ಶ್ರಮದಾಯಕ ಪ್ರಕ್ರಿಯೆಯನ್ನ ಅವರು ಚಾಚೂ ತಪ್ಪದೆ ಮಾಡ್ತಿದ್ರು. ಇಷ್ಟೊಂದು ಕಷ್ಟಪಟ್ಟು ಆ ಬೀಜವನ್ನ ಏಕೆ ಉಜ್ಜಬೇಕಿತ್ತು? ಈ ಪ್ರಕ್ರಿಯೆ ಹಿಂದಿನ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಬೀಜಗಳ ಮೇಲ್ಮೈ ಕವಚ ಬಹಳ ಗಟ್ಟಿಯಾಗಿರುತ್ತೆ. ಪ್ರಕೃತಿಯೇ ಆ ಬೀಜಗಳನ್ನ ರಕ್ಷಿಸಲು ಆ ಕವಚವನ್ನ ನಿರ್ಮಿಸಿರುತ್ತೆ. ಆ ಕವಚ ಗಟ್ಟಿ ಇರೋವರೆಗೂ ಬೀಜದೊಳಗೆ ನೀರು ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಅದು ಮೊಳಕೆ ಒಡೆಯುವುದಿಲ್ಲ. ಇದನ್ನ ಸಸ್ಯಶಾಸ್ತ್ರದಲ್ಲಿ ಬೀಜಗಳ ಸುಪ್ತಾವಸ್ಥೆ ಅಥವಾ ಸೀಡ್ ಡಾರ್ಮೆನ್ಸಿ ಅಂತ ಕರೀತಾರೆ. ಓಕೆ. ಬಿದಿರಿನ ಬೀಜಗಳನ್ನ 4 ದಿನ ನೀರಿನಲ್ಲಿ ನೆನೆಸಿ ಕೈಯಿಂದ ಉಜ್ಜುವ ಮೂಲಕ ತುಳಸಿಗೌಡ್ರು ಆ ಗಟ್ಟಿಯಾದ ಕವಚವನ್ನ ಸೌಸ್ತಿದ್ರು. ಅಂದ್ರೆ ಆ ಬೀಜದ ಸುಪ್ತಾವಸ್ಥೆಯನ್ನ ಮುರಿದು ಅದಕ್ಕೆ ಜೀವ ತುಂಬುತ್ತಿದ್ರು. ಇದು ಕೇವಲ ಬಿದಿರಿನ ಕಥೆ ಆಯ್ತಲ್ವಾ? ಹಾಗಾದ್ರೆ ಕಾಡಿನ ಇತರ ಮರಗಳಾದ ಮತ್ತಿಮರದ ವಿಚಾರದಲ್ಲಿ ಅವ್ರೇನ್ ಮಾಡ್ತಿದ್ರು? ಅದೇ ಸ್ವಾರಸ್ಯಕರ ವಿಚಾರ. ಮತ್ತಿಮರದ ಬೀಜಗಳನ್ನ ಅವರು ಮರದಿಂದ ಬಲವಂತವಾಗಿ ಕೀಳ್ತಿರ್ಲಿಲ್ಲ. ಮತ್ತೆ ಅವು ಮರದಿಂದ ಕಳಚಿ ತಾವಾಗಿಯೇ ಕೆಳಗೆ ಉದುರಿದಾಗ ಮಾತ್ರ ನೆಲದಿಂದ ಸಂಗ್ರಹಿಸುತ್ತಿದ್ರು. ಇದರರ್ಥ ಬೀಜ ತಾನೇ ನೈಸರ್ಗಿಕವಾಗಿ ಸಂಪೂರ್ಣವಾಗಿ ಪಕ್ವವಾದಾಗ ಮಾತ್ರ ಅದರೊಳಗಿನ ಭ್ರೂಣಕ್ಕೆ ಅಂದ್ರೆ ಎಂಬ್ರಿಯೋಗೆ ಜೀವ ಸೃಷ್ಟಿಸುವ ಶಕ್ತಿ ಬರುತ್ತೆ ಅನ್ನೋದು ಅವರಿಗೆ ಖಚಿತವಾಗಿ ತಿಳಿದಿತ್ತು. ವಾವ್! ಮರದಿಂದ ಕೀಳಲ್ಪಟ್ಟ ಬೀಜಕ್ಕೂ ನೈಸರ್ಗಿಕವಾಗಿ ಉದುರಿದ ಬೀಜಕ್ಕೂ ಇರೋ ಆಂತರಿಕ ವ್ಯತ್ಯಾಸವನ್ನ ಅವರು ಬಲ್ಲವರಾಗಿದ್ರು. ಗೊತ್ತಾ, ಇತ್ತೀಚೆಗೆ ನಾನೊಂದು ರಿಸರ್ಚ್ ರಿಪೋರ್ಟ್ ಓದ್ತಿದ್ದೆ. ನಮ್ಮ ದೇಶದ 90% ಕಾಡುಗಳಲ್ಲಿ ಹೊಸ ಗಿಡಗಳು ಹುಟ್ಟುತ್ತಿಲೇ ಇಲ್ವಂತೆ. ಹೌದು, ಇದು ದೊಡ್ಡ ಸಮಸ್ಯೆ. ಅಂದ್ರೆ ಪುನರುತ್ಪಾದನಾ ಸಮಸ್ಯೆಯನ್ನ ಆ ಮರಗಳು ಎದುರಿಸ್ತಿವೆ. ಕಾಡಿನಲ್ಲಿ ಬೀಜಗಳೇನು ಬೀಳ್ತವೆ, ಆದ್ರೆ ಅವು ಮೊಳಕೆಯೊಡೆದು ಗಿಡವಾಗ್ತಿಲ್ಲ. ಆದ್ರೆ ತುಳಸಿಗೌಡರು ನೆಟ್ಟ ಪ್ರತಿಯೊಂದು ಸಸಿಯೂ ಮರವಾಗಿ ಬೆಳೆಯುತ್ತಿತ್ತು. ಅರಣ್ಯ ಇಲಾಖೆಯವರಿಗೂ ಇದು ದೊಡ್ಡ ಅಚ್ಚರಿಯಾಗಿತ್ತು. ನಮ್ಗೇಕಿಷ್ಟೊಂದು ನಿಖರವಾಗಿ ಬೆಳೆಸಲು ಸಾಧ್ಯವಾಗ್ತಿಲ್ಲ ಅಂತ. ಅದಕ್ಕೆ ಕಾರಣ ಆ ಬೀಜಗಳ ಮೇಲಿದ್ದ ಅವರ ಅಗಾಧವಾದ ಒಲವು ಮತ್ತು ಸಸ್ಯಗಳ ಶಾರೀರಶಾಸ್ತ್ರದ ಬಗ್ಗೆ ಅವರಿಗಿದ್ದ ಪ್ರಾಯೋಗಿಕ ಅರಿವು. ಹೊನ್ನೆ, ನಂದಿ ಮತ್ತು ಹುಣಸೆ ಬೀಜಗಳನ್ನ ಅವರು ಯಾವುದೇ ಪ್ರಕ್ರಿಯೆಗಳಿಲ್ಲದೆ ನೇರವಾಗಿ ಬಿತ್ತುತ್ತಿದ್ರು. ಅಂದ್ರೆ ಯಾವ ಬೀಜದ ಕವಚ ಮೆದುವಾಗಿದೆ, ಯಾವುದಕ್ಕೆ ನೀರಿನ ಅಗತ್ಯವಿದೆ, ಯಾವುದು ಒಣಗಿದ ಮಣ್ಣಿನಲ್ಲಿ ಬೆಳೆಯುತ್ತೆ ಅನ್ನೋ ಸ್ಪಷ್ಟತೆ ಅವರಿಗಿತ್ತು. ಹೌದು. ಇಂದಿನ ಪರಿಸರ ಸಂರಕ್ಷಣಾ ವಿದ್ಯಾರ್ಥಿಗಳು ಕಲಿಯಬೇಕಾದ ಅತೀ ದೊಡ್ಡ ಪಾಠವೇ ಇದು. ಕೇವಲ ತರಗತಿಯ ಒಳಗೆ ಕುಳಿತು ಪ್ರಬಂಧ ಬರೆದ್ರೆ ಸಾಲದು. ಮಣ್ಣಿಗೆ ಕೈ ಹಾಕೋ, ಬೀಜದ ಗುಣವನ್ನ ತಾವೇ ಸ್ವತಃ ಸ್ಪರ್ಶಿಸಿ ಅರ್ಥ ಮಾಡ್ಕೊಳ್ಳೋ ಶ್ರದ್ಧೆಯನ್ನ ಅವರು ಬೆಳೆಸ್ಕೊಳ್ಬೇಕು. ಇದು 100% ಸತ್ಯ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಸಸಿಗಳನ್ನ ಮೊಳಕೆಯೊಡಿಸಿದ ನಂತರ ಆ ಸಸಿಗಳನ್ನ ಸುಮ್ನೆ ಎಲ್ಲೆಂದರಲ್ಲಿ ನೆಡೋದಲ್ಲ. ಖಂಡಿತ ಅಲ್ಲ. ಸರಿಯಾದ ಸ್ಥಳೀಯ ಪ್ರಭೇದಗಳನ್ನ ಆರಿಸಿ ಆಯಾ ಮಣ್ಣಿಗೆ ಮತ್ತು ಭೌಗೋಳಿಕ ಪರಿಸ್ಥಿತಿಗೆ ತಕ್ಕಂತೆ ನೆಡೋದು ಬಹಳ ಮುಖ್ಯ. ತುಳಸಿಗೌಡರು ಕೇವಲ ಗಿಡಗಳನ್ನ ಬೆಳೆಸ್ಲಿಲ್ಲ, ಅವರು ಇಡೀ ಪರಿಸರ ವ್ಯವಸ್ಥೆಯನ್ನೇ ರಕ್ಷಿಸಿದು. ಅವರು ನೆಟ್ಟ 40,000ದಿಂದ 1,00,000ಕ್ಕೂ ಹೆಚ್ಚು ಮರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೊಂದು ಅದ್ಭುತವಾದ ಪರಿಸರ ವಿನ್ಯಾಸ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಹೌದು. ನಾವು ಈ ಬಿಗ್ಗರ್ ಪಿಕ್ಚರ್ ನೋಡಿದಾಗ ಅವರು ಆಯ್ಕೆ ಮಾಡಿಕೊಂಡ ಪ್ರತಿಯೊಂದು ಮರಕ್ಕೂ ಆ ಪರಿಸರದಲ್ಲಿ ಒಂದೊಂದು ನಿರ್ದಿಷ್ಟ ಜವಾಬ್ದಾರಿ ಇತ್ತು. ಉದಾಹರಣೆಗೆ ಕಿರಿಮತ್ತಿ ಮರವನ್ನೇ ತೆಗೆದುಕೊಳ್ಳಿ. ನಾವು ಸಾಮಾನ್ಯವಾಗಿ ಮರಗಳು ನೆಲದಿಂದ ನೀರನ್ನ ಹೀರುತ್ತವೆ ಅಂತ ಭಾವಿಸ್ತೀವಿ ಅಲ್ವಾ? ಹೌದು. ಆದ್ರೆ ಈ ಕಿರಿಮತ್ತಿ ಮರಗಳು ಬಿರುಬೇಸಿಗೆಯಲ್ಲೂ ತಮ್ಮ ಕಾಂಡದಲ್ಲಿ ಅಪಾರ ಪ್ರಮಾಣದ ನೀರನ್ನ ಶೇಖರಿಸಿಟ್ಕೊಳ್ತವೆ. ಕಾಡಿನ ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಆಶ್ರಯೇ ಈ ಮರಗಳು. ಅಂದ್ರೆ ಅವರು ಪ್ರಾಣಿಗಳ ದಾಹ ತೀರಿಸೋ ಮುಂದಾಲೋಚನೆಯಿಂದಲೇ ಆ ಮರಗಳನ್ನ ಆಯ್ದು ನೆಟ್ರು. ಹಾಗೆಯೇ ಹೊನ್ನೆ ಮರದ ಬಗ್ಗೆಯೂ ನಮ್ಮ ಮೂಲಗಳಲ್ಲಿ ಉಲ್ಲೇಖವಿದೆ. ಇದು ಅತ್ಯುತ್ತಮ ಔಷಧೀಯ ಸಸ್ಯ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ನಿಯಂತ್ರಿಸೋ ಗುಣ ಹೊಂದಿದೆ. ಇದರ ಜೊತೆಗೆ ಶೀಶಂ ಅಥವಾ ಬೀಟೆ ಮರವನ್ನ ಅವರು ವ್ಯಾಪಕವಾಗಿ ನೆಟ್ರು. ಈ ಬೀಟೆ ಮರದ ವಿಶೇಷತೆ ಏನು? ಕೇವಲ ಮರಮುಟ್ಟುಗಳಿಗಾಗಿ ಅವರು ಇದನ್ನ ಬೆಳೆಸಿದ್ರಾ? ಇಲ್ಲ. ಅದರ ಹಿಂದಿನ ವಿಜ್ಞಾನ ಬೇರೆ ಇದೆ. ಶೀಶಂ ಮರ ಕೇವಲ ಮಣ್ಣಿನ ಸವೆತವನ್ನ ತಡೆಯೋದು ಮಾತ್ರವಲ್ಲ, ಅದರ ಬೇರುಗಳಲ್ಲಿರೋ ಸ್ಪೆಷಲ್ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರೋ ಸಾರಜನಕವನ್ನ ಅಂದ್ರೆ ನೈಟ್ರೋಜನ್ ಅನ್ನ ನೇರವಾಗಿ ಹೀರ್ಕೊಂಡು ಮಣ್ಣಿಗೆ ಸೇರಿಸ್ತವೆ. ನ್ಯಾಚುರಲ್ ಫರ್ಟಿಲೈಸರ್ ತರಹ. ಹೌದು. ಮಣ್ಣಿಗೆ ಯಾವುದೇ ರಾಸಾಯನಿಕ ಗೊಬ್ಬರವಿಲ್ಲದೆ ನೈಸರ್ಗಿಕವಾಗಿ ಪೋಷಕಾಂಶಗಳನ್ನ ಒದಗಿಸೋ ಪ್ರಕ್ರಿಯೆ ಇದು.
ಇದರ ಜೊತೆಗೆ ಬಂಜರು ಭೂಮಿ ಮರುಭೂಮಿಯಾಗಿ ಪರಿವರ್ತನೆಯಾಗೋದನ್ನ ತಡೆಯಲು ಅವರು ನೀಲಗಿರಿ ಮರಗಳನ್ನ ಬಳಸಿದ್ರು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಅವರು ಕೇವಲ ಗಿಡ ನೆಟ್ಲಿಲ್ಲ, ಒಂದು ಸಂಪೂರ್ಣ ಕಾಡಿನ ವಿನ್ಯಾಸ ಮಾಡಿದ್ರು. ನಾವಿಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ ಅವರು ಬೆಳೆಸಿದ ನಂದಿ ಮರಗಳು. ಹೌದು, ಈ ಮರಗಳು ಜೇನುನೊಣಗಳಿಗೆ ಅತ್ಯುತ್ತಮ ಆಶ್ರಯ ತಾಣವಾಗಿವೆ. ಜೇನುನೊಣಗಳು ಪರಿಸರದ ಅತಿ ದೊಡ್ಡ ಪರಾಗಸ್ಪರ್ಶಕಗಳು, ಅಂದ್ರೆ ಪಾಲಿನೇಟರ್ಸ್ ಅನ್ನೋದು ನಮ್ಗೆಲ್ಲರಿಗೂ ತಿಳಿದಿದೆ. ಹೌದು. ಈ ಎಲ್ಲಾ ಅಂಶಗಳನ್ನ ಒಂದಕ್ಕೊಂದು ಜೋಡಿಸಿ ನೋಡಿದಾಗ ನಮಗೆ ಅಸಲಿ ಚಿತ್ರಣ ಅರ್ಥವಾಗತ್ತೆ. ತುಳಸಿಗೌಡರು ನೆಟ್ಟ ಒಂದೊಂದು ಮರವು ಒಟ್ಟಾರೆ ಮಣ್ಣಿನ ಗುಣಮಟ್ಟವನ್ನ ಹೆಚ್ಚಿಸ್ತು, ಅಂತರ್ಜಲ ಮಟ್ಟವನ್ನ ಕಾಪಾಡ್ತು, ಜೇನುನೊಣಗಳು ಮತ್ತು ಹಕ್ಕಿಗಳಿಗೆ ಆಶ್ರಯ ನೀಡುವ ಮೂಲಕ ಅಲ್ಲಿನ ಜೀವ ವೈವಿಧ್ಯತೆಯನ್ನ ಪೋಷಿಸ್ತು. ಅಷ್ಟು ಮಾತ್ರವಲ್ಲದೆ ಆ ಇಡೀ ಭಾಗದ ವಾತಾವರಣದ ತಾಪಮಾನವನ್ನ ಕೂಡ ನಿಯಂತ್ರಣದಲ್ಲಿಡ್ತು. ಅಷ್ಟು ಮಾತ್ರವಲ್ಲ, ಕೇವಲ ಗಿಡ ನೆಟ್ಟು ಕೈ ತೊಳ್ಕೊಳ್ಳೋ ಜಾಯ್ಮಾನ ಅವರ್ದಾಗಿರ್ಲಿಲ್ಲ. ಆ ಬೆಳೀತಿರುವ ಸಸಿಗಳಿಂದ ಕಾಡ್ಗಿಚ್ಚು ಮತ್ತು ಕಳ್ಳಬೇಟೆಗಾರರಿಂದ ಅವರು ಸ್ವತಃ ರಾತ್ರಿ ಹಗಲು ಕಾವಲು ಕಾಯ್ತಿದ್ರು. ಅದು ಅವರ ಬದ್ಧತೆ. ನನಗೆ ಇಲ್ಲಿ ತುಳಸಿ ಅವರೇ ಹೇಳಿದ ಒಂದು ಪ್ರಸಿದ್ಧ ಮಾತು ನೆನಪಾಗ್ತಿದೆ. ಅವರು ಒಮ್ಮೆ ಹೇಳಿದ್ರು, ಎಷ್ಟು ಗಿಡ ನೆಟ್ಟೆವು ಎನ್ನುವುದಕ್ಕಿಂತ ನೆಟ್ಟ ಗಿಡಗಳನ್ನು ಹೇಗೆ ಆರೈಕೆ ಮಾಡದೆವೋ ಎನ್ನುವುದು ಮುಖ್ಯ. ಇದು ಇಂದಿನ ನಮ್ಮ ವ್ಯವಸ್ಥೆಗೆ ಒಂದು ದೊಡ್ಡ ಎಚ್ಚರಿಕೆಯ ಘಂಟೆ. ನಾವಾಗಾಗ ಪತ್ರಿಕೆಗಳಲ್ಲಿ ನೋಡ್ತೀವಿ, ಸರ್ಕಾರದ ಯೋಜನೆಗಳಲ್ಲಿ ಒಂದೇ ದಿನದಲ್ಲಿ 1 ಕೋಟಿ ಗಿಡ ನೆಟ್ಟೆವು ಅಂತ ದಾಖಲೆ ನಿರ್ಮಿಸಿ ಸಂಭ್ರಮಿಸ್ತಾರೆ. ಹೌದು ಹೌದು. ಆದರೆ 1 ವರ್ಷದ ನಂತರ ಆ ಗಿಡಗಳು ಎಲ್ಲಿವೆ, ಅವುಗಳ ಸ್ಥಿತಿ ಏನಾಗಿದೆ ಅಂತ ಹುಡುಕೊಂಡು ಹೋದರೆ ಅಲ್ಲಿ ಕೇವಲ ಒಣಗಿದ ಕಡ್ಡಿಗಳು ಮಾತ್ರ ಇರ್ತವೆ. ಎಕ್ಸಾಕ್ಟ್ಲಿ. ಗಿಡ ನೆಡೋದು ಕೇವಲ ಕ್ಯಾಮರಾಗೆ ಪೋಸ್ ಕೊಡೋ ಪ್ರಹಸನ ಆಗ್ಬಾರ್ದು. ಅದೊಂದು ಜೀವವನ್ನ ಪೋಷಿಸೋ ನಿರಂತರ ಪ್ರಕ್ರಿಯೆ. ತುಳಸಿಗೌಡರು ಸತತ 35 ವರ್ಷಗಳ ಕಾಲ ಕೇವಲ ದಿನಗೂಲಿ ನೌಕರರಾಗಿ ಅತ್ಯಂತ ಕಡಿಮೆ ಸಂಬಳಕ್ಕೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಅವರ ಈ ಅಸಾಧಾರಣ ಪರಿಣತಿಯನ್ನ ಬಹಳ ತಡವಾಗಿ ಗುರುತಿಸಿದ ಇಲಾಖೆ ನಂತರ ಅವರನ್ನ ಕಾಯಂ ಸಿಬ್ಬಂದಿಯಾಗಿ ನೇಮಿಸಿಕೊಳ್ಳುತ್ತೆ. ಅಲ್ಲಿಂದ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅವರು ನಿವೃತ್ತರಾಗ್ತಾರೆ. ಆದ್ರೆ ಅಚ್ಚರಿಯ ವಿಚಾರ ಏನಂದ್ರೆ, ನಿವೃತ್ತಿಯ ನಂತರವೂ ಅವರ ಕೆಲಸ ನಿಲ್ಲಿಲ್ಲ. ಖಂಡಿತ ನಿಲ್ಲಿಲ್ಲ. ನಿವೃತ್ತಿಯ ನಂತರವೂ ಅವರು ಕಾಡಿಗೆ ಹೋಗೋದನ್ನ ಬಿಡ್ಲಿಲ್ಲ. ಎಲ್ಲಿಯಾದರೂ ಅಪರೂಪದ ಬೀಜವೊಂದು ಸಿಕ್ಕರೆ ಅದನ್ನ ಎಚ್ಚರಿಕೆಯಿಂದ ಸಂಗ್ರಹಿಸಿ ತಂದು ಅರಣ್ಯ ಇಲಾಖೆಯ ನರ್ಸರಿಗೆ ಒಪ್ಪಿಸ್ತಿದ್ರು. ವಾವ್! ಜ್ಞಾನವನ್ನ ಹಂಚೋವರ ಈ ಗುಣ ಅನನ್ಯವಾದದ್ದು. ಕಾಡುಗಳಿಲ್ಲದ ನೀರಿಲ್ಲ, ಬೆಳೆಯಿಲ್ಲ ಅನ್ನೋ ಅವರ ಖಚಿತ ಎಚ್ಚರಿಕೆ ಇಂದು ಜಾಗತಿಕ ಹವಾಮಾನ ಬದಲಾವಣೆಯ ತಾಪಮಾನ ಏರಿಕೆಯ ಸಂದರ್ಭದಲ್ಲಿ ಅಕ್ಷರಶಃ ಸತ್ಯವಾಗ್ತಿದೆ ಅನ್ನೋದನ್ನ ನಾವು ಕಣ್ಮುಂದೆ ನೋಡ್ತಿದ್ದೀವಿ. ನಿಜ. ನಾವು ಪರಿಸರ ಸಂರಕ್ಷಣೆಯ ಭವಿಷ್ಯದ ಬಗ್ಗೆ ಯೋಚಿಸುವಾಗ ಯುವ ವಿದ್ಯಾರ್ಥಿಗಳಿಗೆ ತುಳಸಿ ಅವರ ಇಡೀ ಜೀವನವೇ ಒಂದು ಬಹುದೊಡ್ಡ ಕೈಪಿಡಿ. ಅವರ ಭೌತಿಕ ಕಾರ್ಯ ಮುಗಿದಿರಬಹುದು, ಆದ್ರೆ ಅವರು ಬಿಟ್ಟು ಹೋದ ಸಂದೇಶ ಬಹಳ ಆಳವಾದದ್ದು ಮತ್ತು ಶಾಶ್ವತವಾದದ್ದು. ಯಶಸ್ವಿ ಪರಿಸರ ಸಂರಕ್ಷಣೆ ಅಂದ್ರೆ ಕೇವಲ ಯಾವುದೋ ಒಂದು ಸಸಿ ತಂದು ನೆಡೋದಲ್ಲ, ಅದು ಮೂಲ ಪ್ರಭೇದಗಳ ಜೀನ್ಗಳ ಸಂರಕ್ಷಣೆಯನ್ನು ಒಳಗೊಂಡಿರಬೇಕು ಅನ್ನೋದು ಅವರ ಇಡೀ ಕಾರ್ಯದ ಹಿಂದಿರೋ ದೊಡ್ಡ ತತ್ವ. ಅಂದ್ರೆ ಆಯಾ ಮಣ್ಣಿಗೆ ಸೇರಿದ ಕಾಡು ಮರಗಳ ಮೂಲಗುಣ ಲಕ್ಷಣಗಳನ್ನು ಉಳಿಸ್ಕೊಡೋದು. ಇಂದಿನ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ವಿಜ್ಞಾನದ ಸಮ್ಮಿಲನ ಅತ್ಯಗತ್ಯವಾಗಿದೆ. ನಮ್ಮ ಕಾಡುಗಳ ಉಳಿವು ಕೇವಲ ಪ್ರಯೋಗಾಲಯಗಳಲ್ಲಿ ನಿರ್ಧಾರವಾಗಬಾರದು. ಖಂಡಿತ. ಅದು ಇಂತಹ ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಜ್ಞಾನದೊಂದಿಗೆ ಸೇರಿ ನಡಿಬೇಕು. ಇದು ಬಹಳ ಮುಖ್ಯವಾದ ಮಾತು. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡೋಕೆ ಹಣ, ಉನ್ನತ ವಿಶ್ವವಿದ್ಯಾಲಯದ ಪದವಿ ಅಥವಾ ಸಮಾಜದಲ್ಲಿ ದೊಡ್ಡ ಪ್ರಭಾವ ಇರ್ಲೇಬೇಕು ಅನ್ನೋ ಭ್ರಮೆಯನ್ನ ತುಳಸಿಗೌಡರ ಜೀವನ ಸುಳ್ಳು ಮಾಡಿದೆ. ಒಬ್ಬ ವ್ಯಕ್ತಿಗೆ ದೃಢ ಸಂಕಲ್ಪ ಮತ್ತು ತಾನು ಮಾಡೋ ಕೆಲ್ಸದ ಮೇಲಿನ ಅಚಲ ಪ್ರೀತಿ ಇದ್ರೆ ಆ ಒಂಟಿ ವ್ಯಕ್ತಿಯೇ ಇಡೀ ಕಾಡನ್ನೇ ಸೃಷ್ಟಿಸಬಹುದು ಅನ್ನೋದಕ್ಕೆ ಅವರೇ ಸಾಕ್ಷಿ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದ, ಜೀವನದ ಪ್ರತಿ ಹಂತದಲ್ಲೂ ಬಡತನ ಮತ್ತು ಕಷ್ಟಗಳನ್ನೇ ಎದುರಿಸಿದ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬಳು ಕೇವಲ ತನ್ನ ಸಾಂಪ್ರದಾಯಿಕ ಜ್ಞಾನದಿಂದ ಮತ್ತು ಪ್ರಕೃತಿಯ ಮೇಲಿನ ನಿಷ್ಕಲ್ಮಶ ಪ್ರೀತಿಯಿಂದ ವೃಕ್ಷದೇವತೆಯಾಗಿ ಬೆಳೆದ ಪರಿಯಿದು. ಅವರು ಮರಗಳ ಭಾಷೆಯನ್ನು ಅರ್ಥ ಮಾಡಿಕೊಂಡು ಮಣ್ಣಿನ ಗುಣವರಿತು ಇಡೀ ಅರಣ್ಯ ವ್ಯವಸ್ಥೆಯನ್ನೇ ಮರುಸೃಷ್ಟಿಸಿದ್ರು. ಇದು ನಿಜಕ್ಕೂ ಒಂದು ಅದ್ಭುತ ಪಯಣ. ಇದು ನಿಜಕ್ಕೂ ಸ್ಫೂರ್ತಿದಾಯಕ ಮತ್ತು ನಮ್ಮ ಕಣ್ಣು ತೆರೆಸೋ ಚರ್ಚೆ. ನಾವು ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಆದ್ರೆ ಈ ಸಂಭಾಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಮುಖವಾದ ಯೋಚನೆಯನ್ನ ಮುಂದಿಡಲು ಇಚ್ಛಿಸುತ್ತೇನೆ. ನಾವು ಆರಂಭದಿಂದಲೂ ಮಾತನಾಡಿದ ಹಾಗೆ, ಕೇವಲ ಒಬ್ಬ ಮಹಿಳೆ ಯಾವುದೇ ಆಧುನಿಕ ತಂತ್ರಜ್ಞಾನದ ನೆರವಿಲ್ಲದೆ, ಲ್ಯಾಬ್ಗಳಿಲ್ಲದೆ,
ಕೇವಲ ತನ್ನ ಸಾಂಪ್ರದಾಯಿಕ ಬುದ್ಧಿವಂತಿಕೆ ಮತ್ತು ಸೂಕ್ಷ್ಮ ವೀಕ್ಷಣೆಯಿಂದ ಇಷ್ಟೊಂದು ಸಂಕೀರ್ಣವಾದ ಅರಣ್ಯ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಮರುಸ್ಥಾಪಿಸಲು ಸಾಧ್ಯವಾಯಿತು. ಹೌದು. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ, ಇಂದಿನ ನಮ್ಮ ಜಾಗತಿಕ ಹವಾಮಾನ ನೀತಿಗಳಲ್ಲಿ ಮರಗಳನ್ನ ಬೆಳೆಸಲು ಶತಕೋಟಿ ಡಾಲರ್ಗಳನ್ನ ಖರ್ಚು ಮಾಡೋ ಬೃಹತ್ ಯೋಜನೆಗಳಲ್ಲಿ ಇಂತಹ ಸ್ಥಳೀಯ ಮತ್ತು ಮಾತೃಪ್ರಧಾನ ಬುಡಕಟ್ಟು ಜ್ಞಾನವನ್ನ ಅಧಿಕೃತವಾಗಿ ಅಳವಡಿಸಿಕೊಂಡ್ರೆ ಪರಿಣಾಮ ಹೇಗಿರಬಹುದು? ಮಣ್ಣಿನ ನಂಟೇ ಇಲ್ಲದ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕೂತು ಕೇವಲ ಉಪಗ್ರಹಗಳ ಚಿತ್ರಗಳನ್ನ ನೋಡಿ ಯೋಜನೆ ರೂಪಿಸುವ ಬದಲು ಬರಿಗಾಲಿನಲ್ಲಿ ಕಾಡಿನೊಳಗೆ ನಡೆಯುವವರ ಅನುಭವಜನ್ಯ ಜ್ಞಾನವನ್ನ ನಾವು ಪ್ರಧಾನವಾಗಿ ಬಳಸಿಕೊಂಡ್ರೆ ನಮ್ಮ ಭೂಮಿಯ ಭವಿಷ್ಯ ಹೇಗಿರಬಹುದು? ಜಗತ್ತು ಎಷ್ಟು ವೇಗವಾಗಿ, ಎಷ್ಟು ನೈಸರ್ಗಿಕವಾಗಿ ಹಸಿರಾಗಬಹುದು? ಈ ನಿಟ್ಟಿನಲ್ಲಿ ನಾವೇಕೆ ಗಂಭೀರವಾಗಿ ಯೋಚಿಸಬಾರದು? ಇದು ಪ್ರತಿಯೊಬ್ಬರೂ, ವಿಶೇಷವಾಗಿ ಪರಿಸರ ನೀತಿ ನಿರೂಪಕರು ಮತ್ತು ಅಧಿಕಾರಿ ವರ್ಗದವರು ಗಂಭೀರವಾಗಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಕೇವಲ ತಂತ್ರಜ್ಞಾನದಿಂದ ಪ್ರಕೃತಿಯನ್ನು ಉಳಿಸಲು ಸಾಧ್ಯವಿಲ್ಲ. ಪ್ರಕೃತಿಯನ್ನು ಅರ್ಥಮಾಡಿಕೊಂಡವರಿಂದ ಮಾತ್ರ ಅದು ಸಾಧ್ಯ. ಹೌದು. ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ನಾವು ಮುಕ್ತಾಯಗೊಳಿಸೋಣ. ಯಾವುದೇ ಯಂತ್ರದ ನಿಖರತೆಗಿಂತ ಕೆಲವೊಮ್ಮೆ ಕಾಡಿನ ಮಣ್ಣಿನ ಆಳವಾದ ಮತ್ತು ಸಂಕೀರ್ಣವಾದ ಅನುಭವದ ಜ್ಞಾನವೇ ಈ ಜಗತ್ತನ್ನ ಉಳಿಸಬಲ್ಲದು. ನಮ್ಮ ಜೊತೆ ಈ ವಿಚಾರದ ಬಗ್ಗೆ ಯೋಚಿಸ್ತಾ ಹೆಜ್ಜೆ ಹಾಕಿದ್ದಕ್ಕೆ ಧನ್ಯವಾದಗಳು. ಆ ಬರಿಗಾಲಿನ ಹೆಜ್ಜೆ ಗುರುತುಗಳು ಪರಿಸರ ಸಂರಕ್ಷಣೆಯ ಹಾದಿಯಲ್ಲಿ ನಮಗೆಲ್ಲರಿಗೂ ದಾರಿದೀಪವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.